ಕೃಷ್ಣೇಗೌಡ ಗೌರಿಪುರ ಅಲ್ಲಿ ಗಲಾಟೆಯಾಗಿ ನಮ್ಮ ಮನೆಗಳಲ್ಲಿ ಕೂಡ್ದನವರು ಪವನು ತಾಯಮ್ಮ ಸ್ವಾಮಿ ತಿಮ್ಮೇಗೌಡ ಅವನ ಹೆಸರು ಸ್ವಾಮಿ ಅಂತ ಕರೀತಾರೆ. ಅವನು ಎಲ್ಲ ಸೇರ್ಕೊಂಡು ಒಳಗಡೆ ಹೊಡೆದು ನನಗೆ ಕೈ ಒಂದು ಸಲ ನೋವು ಮಾಡಿದ್ರು ಸರ್. ಉಳಿದಿನ ನಾನು ಸುಮಾರು ಒಂದು ಏನು ಸಂಬಂಧ ಇವ್ರಿಗೆ ನಿಮಗೂ? ನನ್ನ ಹೆಂಡತಿ ಮಗ ಅಣ್ಣನ ಮಗ 3 ಜನ ಅವರು ಕೂಡ್ದೇನೆ ಒಳಗೆ ಓಡಿಸಿರು. ಆಲೆ ಸುಮಾರು ದಿವಸದಿಂದ ಹೊರಗಡೆ ಇರಬೇಕಾದ್ರೆ ನಾನು ನಮ್ಮ ಅಕ್ಕನೂ ಹಂಗೆ ಓಡಿಸಿದ್ರು. ನಮ್ಮ ಅಕ್ಕ ನಾನು ಇಬ್ಬರು ಬಂದು ಶೆಡ್ ಹಾಕೊಂಡು ಜಮೀನು ಹತ್ರ ಇತ್ತು. ಯಜಮಾನ್ರುಗಳಲ್ಲಿಗೆ ಬಂದು ಶಿವಕುಮಾರ, ನಂಜುಂಡಿ, ನಾಗ, ಇನ್ನೊಬ್ಬ ಶಿವಪ್ಪ ನಾಯ್ಕ ಅವರೆಲ್ಲ ಬಂದು ಕೇಳಿದ್ರು, ಏನು ಮಾಡೋಕ್ಕೆ ಶೆಡ್ ಹಾಕೊಂಡಿದ್ದೀರಿ ಅಂತೆಲ್ಲ ಕೇಳಿದ್ರು. ನಮ್ಮ ಜಮೀನಲ್ಲಿ ನಾವು ಶೆಡ್ ಹಾಕೊಂಡಿದ್ದೀವಲ್ಲ ಅಂತ ನಾವು ಕೇಳಿದ್ರು. ಅಲ್ಲಿಗೆ ಪವನು, ತಾಯಮ್ಮ, ಸ್ವಾಮಿ, ಆಮೇಲೆ ಮಲ್ಲೇಶ್ ನೆಟ್ಟಿ, ಜ್ಯೋತಿ, ಮಲ್ಲೇಶನ ಮಗ ಮಾದೇವ, ಮಂಚಿ ಎಲ್ಲ ಬಂದು ಗಲಾಟೆ ಮಾಡೋದು. ಯಾಕೆ ಶೆಡ್ ಹಾಕೊಂಡಿದ್ಯಾ, ಯಾಕೆ ಬಂದಿದ್ಯಾ, ಅವಳು ಯಾಕೆ ಬಂದಿರೋದು, ಶೆಡ್ ಹಾಕೊಂಡಿದ್ದಕ್ಕೆ ಬೈದು ಯಾಕೆ ಹಿಂಗೆಲ್ಲ ಕಾರಣ ಕೊಡ್ತಾಯಿದ್ರು ಅಂತ ಕೇಳೋದಕ್ಕೆ ಒಂದು ಹುಡುಗಿಗೆ ಸಾಕ್ಷಿ ಹೇಳ್ತೇನೆ ಅಂತ ಆ ಹುಡುಗಿಗೆ ದುಡ್ಡು ಕೊಡಬೇಕು ಅಂತ ಭಾರಿ ಟಾರ್ಚರ್ ಕೊಟ್ಟು ನಾನು ಹಿಂಸೆ ಕೊಟ್ಟು ರಾತ್ರಿ ಅಷ್ಟೆಲ್ಲ ಆದಮೇಲೆ 7:30 8 ಗಂಟೆಲಿ ಇದು ಗಲಾಟೆ ಆಯಿತು. ಅವರೆಲ್ಲ ಯಜಮಾನೆಲ್ಲ ಬರ್ತಿದ್ರು, ನಾಳೆ ನೋಡ್ಕೊಳ್ಳೋಕೆ ಬನ್ನಿ ಅಂತ. ತಿರ್ಗಾ ರಾತ್ರಿ 1 ಗಂಟೆಗೆ ಬಂದು ಶೆಡ್ಗೆಲ್ಲ ಬೆಂಕಿ ಹಾಕಿ ನನಗೆ ಕೈ ಜನ ಉಯ್ಯಕ್ಕೆ ಬಂದು ಎಲ್ಲ ಮಾಡಿದ್ರು. ಹೋಗಿ ನಾನು ದೂರು ಕೊಟ್ಟೆ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಮೇಲೆ ಪ್ರೇಮೇಗೌಡರು ಬಂದು ಕರ್ಕೊಂಡೋದ್ರು. ಉಳ್ತಾ ಇರ್ಬೇಕಾದ್ರೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ರು. ಅಲ್ಲಿಂದ ಹೋಗಿ ಪೊಲೀಸ್ನವ್ರ ಹತ್ರ ಸ್ಟೇಟ್ಮೆಂಟ್ ಕೊಟ್ಟು ಎಲ್ಲ ಇದು ಮಾಡೋಕ್ಕೆ ಅವರು ಇಲ್ಲಪ್ಪ ಫಸ್ಟು ಕೇಸ್ ಆಗಿದೆಯೋ ನಿಂದು, ನಿಮ್ಮ ಹೆಂಡತಿ ಮಕ್ಕಳು ಹೊಡೆದಿರೋದು, ಅದಕ್ಕೆ ಮಾತ್ರ ಮಾಡಿಕೊಟ್ಟು ಇದಕ್ಕೆ ಮಾಡಿಕೊಡಲ್ಲ ನಾವು, ಅದಿದ್ದರೆ ಹೇಳು, ಇಲ್ಲಾನು ಮಾಡ್ಕೊಡೋಕ್ಕಾಗಿಲ್ಲ ಅಂತ ಇದು ಮಾಡಿದ್ರು. ನಾನು ಎಲ್ಲಾದ ಕಡೆನೂ ಹೋದೆ ಸರ್, ಎಲ್ಲೋ ಹೋಗಿ ನಮ್ಗೆ ನ್ಯಾಯ ಸಿಗ್ತಿಲ್ಲ. ಅದಕ್ಕೆ ನಾನು ಬಂದು ನಿಮ್ಮ ಹತ್ರ ಕೇಳಿದ್ದೀನಿ, ನನಗೆ ಒಂದು ಒಳ್ಳೇದು ಮಾಡ್ಕೊಳ್ಳಿ ಸರ್, ಒಳ್ಳೆ ಇದು ಕೊಡಿ, ನನಗೆ ನ್ಯಾಯ ಕೊಡಿಸ್ಕೊಡಿ. ಹೀಗಾಗಿ ಸ್ವಂತ ಮಗನೇ ಹೆಡ್ತೀನಿ ಅವರೆಲ್ಲ ಕರ್ಕೊಬಂದು, ಅಣ್ಣ ತಮ್ಮದಿರೆಲ್ಲ ಕರ್ಕೊಬಂದು, ಮಲ್ಲೇಶ್ ನೆಡ್ತಿಲ್ಲ ಕರ್ಕೊಬಂದು ಗುಂಪು ಕಟ್ಕೊಂಡು ದೌರ್ಜನ್ಯ ಮಾಡಿ ಯಜಮಾನರುಗಳು ಕರ್ಕೊಬಂದು, ಯಜಮಾನರುಗಳು ಸಾಕ್ಷಿ ಹೇಳ್ತೀನಿ ಅನ್ನೋ ಉದ್ದೇಶಕ್ಕೆ ಹಿಂಗೆ ಮಾಡ್ತಾಯಿದ್ದಾರೆ ಸರ್. ಅದನ್ನ ಯಾಕೆ ಇಷ್ಟೆಲ್ಲ ಇದು ಮಾಡ್ತಾರೆ? ಇಷ್ಟೆಲ್ಲ ಇದು ಮಾಡ್ತಿರೋದು ಅಂದರೆ ಆ ಹುಡುಗಿಗೆ ಒಂದು 5 ಲಕ್ಷ ದುಡ್ಡು ಕೊಡ್ಬೇಕು ನಾನು ಆ ಹುಡುಗಿಗೆ. ನಮ್ಮ ಅಣ್ಣನ ಮಗನೇ ಆ ಕೇಸಲ್ಲಿದ್ದಾನೆ, ಆ ಹುಡುಗಿ ಕೇಸಲ್ಲಿ. ಏನಾಗಿದೆ ಅವ್ರಿಗೆ ಜಮೀನು ಹತ್ರ ಗಲಾಟೆ ಮಾಡ್ಬೇಕಾರೆ ಆ ಹುಡುಗಿಗೆ ಬ್ಲೇಡಲ್ಲೆಲ್ಲ ಹೊಡೆದು ಎಲ್ಲ ಹಿಂಸೆ ಕೊಟ್ಟಿದ್ದಾರೆ ಅವ್ರು 4-5 ಜನ. ಆ ಕೇಸಲ್ಲಿ ಸಾಕ್ಷಿಗೆ ನಾನಿದ್ದೀನಿ, ಸಾಕ್ಷಿಗಿದ್ದೀನಿ ಅಂದ್ಬಿಟ್ಟು ಈ ಥರ ಟಾರ್ಚರ್ ಕೊಟ್ಟು ಯಜಮಾನರುಗಳೆಲ್ಲ ಸೇರಿ ನಾನು ಊರು ಮುಖ್ಯನೋ ಆ ಹುಡುಗಿನ ಮುಖ್ಯನೋ ನಿನಗೆ, ನೀನಿಲ್ಲ ಅಂದರೆ ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂತೆಲ್ಲ ಎದುರಿಸಿ ಇದು ಮಾಡಿದ್ದಾರೆ. ನಮ್ಮ ಮನೆಯವರು ಎಲ್ಲ, ನಮ್ಮ ಮಗ, ನನ್ನ ಹೆಂಡತಿ ಎಲ್ಲ ಎಲ್ಲೋ ಐತೀನಿ, ನಾನು ಎಲ್ಲಿ ಬರ್ತೀನಿ ಎಲ್ಲ ಟಾರ್ಚರ್ ಕೊಡ್ತಾಯಿದ್ದಾರೆ ನನಗೆ. ಎಲ್ಲಿರ್ತಾನೆ, ಎಲ್ಲೋ ಐತಾನೆ, ಎಲ್ಲಿ ಬರ್ತಾನೆ ಎಲ್ಲ ನೋಡ್ಕೊಳ್ಳೋದು, ಎಲ್ಲ ಹಿಂಸೆ ಕೊಡ್ತಾರೆ. ಆಮೇಲೆ ಅನೇಕ ಸಂಬಂಧ ಇದೆ ಆ ಹುಡುಗಿ ಮೇಲೆ ಅಂತಂದ್ಬಿಟ್ಟು ಎಲ್ಲ ಪ್ರಚುರ ಮಾಡಿದ್ದಾರೆ. ಸಿಕ್ಕಾಬಡೆ ಆ ಹುಡುಗಿ ಮೇಲೆ ಅನುಮಾನನೇ ಪಟ್ಟು ಆ ಹುಡುಗಿನ ಊರು ಬಿಡಿಸಿದ್ದಾರೆ. ಹುಡುಗಿ ಯಾರ್ಯಾರಿಗೆ ಅನೈತಿಕ ಸಂಬಂಧ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಹುಡುಗಿಗೂ ನನಗೆ ಸಾಲ ಕೊಡಬೇಕಲ್ಲ, ನಾನು ಆ ಹುಡುಗಿಗೆ ಅನೇಕ ಸಂಬಂಧ ಇದೆ ಅಂದ್ಬಿಟ್ಟು ಸಾಕ್ಷಿ ಹೇಳ್ತಾನಂತ ಆ ಹುಡುಗಿ ಮೇಲೆ ಅನೇಕ ಸಂಬಂಧ ಇದೆ ಅಂತ ಕಟ್ಟಿದ್ದಾರೆ. ಕಂಪ್ಲೇಂಟು ಕೊಟ್ಟಿದ್ದಾರೆ, ಸ್ಟೇಷನ್ ಹತ್ರ ಹೋಗಿ ಕಂಪ್ಲೇಂಟು ಕೊಟ್ಟಿದ್ದಾರೆ. ಅನೇಕ ಸಂಬಂಧ ಇದೆ ಆ ಹುಡುಗಿ ಮೇಲೆ. ಯಾವುದಕ್ಕೂ ಅದಕ್ಕೆ ಸೀಮೆಣ್ಣೆ ಓದಿ ಬೆಂಕಿ ಆಗಕ್ಕೆ ಬರ್ತಾನೆ, ನನ್ನ ಮನೇಲಿ ಟಾರ್ಚರ್ ಕೊಡ್ತಾಯಿದ್ದಾನೆ, ಎಣ್ಣೆ ಕುಡ್ಕೊ ಬರ್ತಾನೆ, ಹಂಗೆ ಮಾಡ್ತಾನೆ, ಹಿಂಗೆ ಮಾಡಿ ಎಲ್ಲ ಬೇಜಾನ್ ಹೇಳಿದ್ದಾರೆ ಇವರು ಎಲ್ಲರ ಜೊತೆ. ಅಲ್ಲ ಇದೆಲ್ಲ ನಿಜಾನ, ಇದು ಏನು ನಡೀತಾ ಇದೆ ಅಂತ? ಸತ್ಯ ಅದು, ಆ ಥರದ ಸತ್ಯ ಅದು, ಸತ್ಯ. ನನಗೆ ಆಗಿರೋಂಥ ನೋವೇ ಸತ್ಯ. ಇಲ್ಲಿ ಹೊಡೆದಿದ್ದಾರೆ, ಎಲ್ಲ ಇದು ಮಾಡಿದ್ದಾರೆ, ಎಲ್ಲೋದ್ರೂ ಟಾರ್ಚರ್ ಕೊಟ್ಟಿದ್ದಾರೆ. ಯಾವ ಊರಿಗೆ ಹೋದ್ರೂ ಬಿಡ್ತಾಯಿಲ್ಲ ಅವರು. ಕೈ ಕಳೋದು, ತೆಗ್ದಾಕ್ತೀನಿ ಅನ್ನೋದು. ಅವರು ನಮ್ಮ ಅಕ್ಕ ಬಂದಿದ್ದಾರೆ, ನಮ್ಮ ಅಕ್ಕನೂ ಇದೇ ಥರ ಅವಮಾನ ಹೊಂದಿ ನನ್ನ ತಮ್ಮ ಬೇಕು ಅಂತ ಬಂದರು. ಅವ್ರಿಗೂ ನ್ಯಾಯ ಕೊಡಿಸ್ತಿಲ್ಲ, ಬಾಯಿಗೆ ಬಂದಂಗೆಲ್ಲ ಬೈದರು, ಅಂಥ ಮುಂಡೆ ಇಂಥ ಮುಂಡೆ ಶೂಳೆ ಮುಂಡೆ ಅಂತೆಲ್ಲ ಬೈದರು. ಯಜಮಾನರುಗಳು ನೀನು ಬಂದು ಇರ್ಬೇಕಾದ್ರೆ ಕಾರಣ ಏನಮ್ಮ ಹಂಗೆ ಅಂತೆಲ್ಲ ಬೈದರು. ಆಗ ನಮ್ಮ ಅಕ್ಕ ಅಳ್ತಾ ಬಂದು ಹಿಂಗೆ ಆಯ್ತಲ್ಲ ಅಂದ್ಬಿಟ್ಟು ನಮ್ಮ ಅಕ್ಕನೂ ಕಂಪ್ಲೇಂಟ್ ಕೊಡೋರು ತಗೊಳ್ಳಿಲ್ಲ ಅವರು. ನಮ್ಮ ಅಕ್ಕನೂ ಕಂಪ್ಲೇಂಟ್ ತಗೊಂಡಿಲ್ಲ. ನಾನೇ ಒಂದು ತಮ್ಮ ಕೊಟ್ಟಿದ್ದೆ ಸಾಕು ಹೋಗಮ್ಮ ಹಂಗೆ ಅಂತ ಕಳಿಸ್ಬಿಟ್ರು. ಆಯಿತು ಬಿಡಿ ಸರ್ ಅಂತ. ಅಲ್ಲಿ ನ್ಯಾಯನೂ ಕೊಡ್ತಾಯಿಲ್ಲ, ನಮಗೆ ನ್ಯಾಯನೂ ಸಿಗ್ತಾಯಿಲ್ಲ. ಯಾವ ಸ್ಟೇಷನ್ ಬರುತ್ತೆ ಅಂತ? ಬಿಳಿಕೆರೆ ಸ್ಟೇಷನ್. ಏನು ಹೇಳ್ತಾರೆ ಬಿಳಿಕೆರೆ ಸ್ಟೇಷನಲ್ಲಿ ಹಳೆ ಇದು ಕಂಪ್ಲೇಂಟ್ ಆಗಿದೆಯಲ್ಲ, ನಿಮ್ಮ ಮಗ ಹೊಡೆದಿರೋದು, ನಿಮ್ಮ ಹೆಂಡತಿ ಹೊಡೆದಿರೋದು, ಅದಕ್ಕೆ ಸೇರಿಸ್ಕೊಡ್ತೀವಿ, ಅದು ಮುಂದೆ ಮಾಡೋಕ್ಕಾಗಲ್ಲ, ಬೇಕಾದ್ರೆ ಸೇರಿಸ್ಕೊಡ್ತೀವಿ, ಅದು ಬಿಟ್ಟರೆ ನಾವು ಬೇರೆ ಕಂಪ್ಲೇಂಟ್ ಇದು ಮಾಡೋಕ್ಕಾಗಲ್ಲ ಅಂತ. ಶೆಡ್ಡಿಗೆ ಬೆಂಕಿ ಆಗಿದ್ದಾರಲ್ಲ ಸಾರ್, ಹಿಂಗೆಲ್ಲ ಮಾಡಿದ್ದಾರೆ ಅಂತಂದರೆ ನಾವೇನೋ ಮಾಡೋಕ್ಕಾಗಿಲ್ಲ ಕಣಯ್ಯ. ನೀನು ಯಾಕೆ ಹಾಕೊಂಡು ಬಂದಿರಬಾರ್ದು, ನೀನು ಯಾಕೆ ಯಾಕೆ ಮಾಡಿರ್ಬಾರ್ದು, ನೀನು ಯಾಕೆ ದೌರ್ಜನ್ಯ ಮಾಡ್ತಿರ್ಬಾರ್ದು, ಏನೋ ಅನೇಕ ಸಂಬಂಧ ಇದೆ ಅಂದಮೇಲೆ ನೀನು ಯಾಕೆ ಮಾಡ್ತಿರ್ಬೋದು ಇದೆಲ್ಲ ಅಂತೆಲ್ಲ ನನ್ನ ಮೇಲೆ ಇದು ಮಾಡ್ತಾರೆ. ಪತ್ರಿಕೆ ಕೂಡ್ದಲ್ಲ ಸರ್ ಅವರು. ಏನಾಗಬೇಕೀಗ? ನನಗೆ ನ್ಯಾಯ ಕೊಡಿಸಿ ಸರ್, ಇದರಿಂದ ನನಗೆ ನ್ಯಾಯ ಕೊಡಿಸಿ. ಅದು ಇಷ್ಟೆಲ್ಲ ಮಾಡಿದ್ದಾರೆ, ಯಜಮಾನರುಗಳೆಲ್ಲ ಒಂದು ಸಾಕ್ಷಿ ಹೇಳ್ತಂತ ಟಾರ್ಗೆಟ್ ಮಾಡಿದ್ದಾರೆ. ಅಲ್ಲ, ಅವರು ಸಾಕ್ಷಿಲಿ ಅವ್ರು ಮಾಡಿರೋರು ಅವರು ಅಲ್ಲಿ ಇದ್ದಾರೆ, ಆ ಕಂಪ್ಲೇಂಟಲ್ಲಿ ಇದ್ದಾರೆ. ಅದಕ್ಕೆ ಅವರು ನಮ್ಮ ಮನೆಗಳಿಗೆ ಹೇಳ್ಕೊಟ್ಟು ಹೊಡೆದು ಬಿಸಾಕಿ ಅವನ್ನ ಅದೇನು ಬಂದು ನೋಡ್ಕೊಳ್ಳೋಣ ಅಂತ ನನ್ನ ಮಗನಿಗೆ, ನನ್ನ ಹೆಂಡತಿಗೆಲ್ಲ ಹೇಳಿ, ನನ್ನ ಅಣ್ಣ ತಮ್ಮದಿರಿಗೆಲ್ಲ ಹೇಳಿ ಈ ಥರ ಮಾಡ್ತಾಯಿದ್ದಾರೆ. ನಮ್ಮ ಅಣ್ಣನ ಮಗನೂ ಇದೇನಲ್ಲ ಆ ಕೇಸಲ್ಲಿ, ಅದಕ್ಕೆ ಇಷ್ಟೆಲ್ಲ ಮಾಡ್ತಾಯಿದ್ದಾರೆ ಸರ್.